ನಮಸ್ಕಾರ ಸ್ನೇಹಿತರೆ. ಇಂದು ನಾವು ತುಂಬಾ ಸರಳವಾಗಿ ಮತ್ತು ರುಚಿಯಾಗಿ ಮಾಡುವ ಬೆಂಡೆಕಾಯಿ ಮೊಸರು ಬಜ್ಜಿ ರೆಸಿಪಿಯನ್ನು ನೋಡೋಣ. ಇದು ಅನ್ನದ ಜೊತೆ ಸೂಪರ್ ಆಗಿ ಹೋಗುವ ತಂಪಾದ ಮತ್ತು ಆರೋಗ್ಯಕರ ಸೈಡ್ ಡಿಶ್. ಬೇಸಿಗೆ ಸಮಯಕ್ಕೆ ಇದು ತುಂಬಾ ಪರ್ಫೆಕ್ಟ್ ರೆಸಿಪಿ. ಮೊದಲು ಬೇಕಾಗುವ ಸಾಮಾನುಗಳನ್ನು ನೋಡೋಣ. ಸುಮಾರು 10 ರಿಂದ 12 ಬೆಂಡೆಕಾಯಿ, 1 ಕಪ್ ಚೆನ್ನಾಗಿ ಕೆದಕಿದ ಮೊಸರು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು ಮತ್ತು ಚಿಟಿಕೆ ಹಿಂಗು ಬೇಕಾಗುತ್ತದೆ. ಮೊದಲು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಸಂಪೂರ್ಣ ಒಣಗಿಸಿ. ನಂತರ ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಬೆಂಡೆಕಾಯಿ ಒದ್ದೆಯಾಗಿದ್ದರೆ ಜಿಗುಟಾಗುತ್ತದೆ, ಆದ್ದರಿಂದ ಒಣಗಿಸುವುದು ಮುಖ್ಯ. ಈಗ ಒಂದು ಪ್ಯಾನ್ ತೆಗೆದುಕೊಂಡು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿ ಆದ ನಂತರ ಕತ್ತರಿಸಿದ ಬೆಂಡೆಕಾಯಿ ಹಾಕಿ ಮಧ್ಯಮ ಉರಿಯಲ್ಲಿ ಕರಿಯಿರಿ. ಮಧ್ಯೆ ಕಲಸುತ್ತಾ ಬೆಂಡೆಕಾಯಿ ಚೆನ್ನಾಗಿ ಬೇಯುವವರೆಗೆ ಫ್ರೈ ಮಾಡಿ. ಜಿಗುಟು ಹೋಗಿ ಸ್ವಲ್ಪ ಕ್ರಿಸ್ಪಿ ಆಗಿದರೆ ಸಾಕು. ಈಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ನಂತರ ತಣ್ಣಗಾಗಲು ಬಿಡಿ. ಈಗ ಒಂದು ಬೌಲ್ನಲ್ಲಿ ಮೊಸರು ಹಾಕಿ ಚೆನ್ನಾಗಿ ಕೆದಕಿ. ಅದಕ್ಕೆ ಸಣ್ಣವಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ತಣ್ಣಗಾದ ಬೆಂಡೆಕಾಯಿಯನ್ನು ಮೊಸರಿನೊಳಗೆ ಹಾಕಿ ಸಣ್ಣವಾಗಿ ಮಿಕ್ಸ್ ಮಾಡಿ. ಈಗ ಒಗ್ಗರಣೆ ಮಾಡೋಣ. ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ. ಅದು ಚಿಟ್ಪಟ್ ಅಂದಾಗ ಜೀರಿಗೆ, ಒಣಮೆಣಸು, ಹಿಂಗು ಮತ್ತು ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿ. ಈ ಒಗ್ಗರಣೆಯನ್ನು ಮೊಸರು ಬಜ್ಜಿಗೆ ಹಾಕಿದರೆ ಸುವಾಸನೆ ಡಬಲ್ ಆಗುತ್ತದೆ. ಈಗ ನಮ್ಮ ರುಚಿಯಾದ ಬೆಂಡೆಕಾಯಿ ಮೊಸರು ಬಜ್ಜಿ ಸರ್ವ್ ಮಾಡಲು ರೆಡಿ. ಇದನ್ನು ಬಿಸಿ ಅನ್ನದ ಜೊತೆ ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಸವಿಯಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ರುಚಿಯಾದ ರೆಸಿಪಿಯಲ್ಲಿ ಭೇಟಿಯಾಗೋಣ.